ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 3ನೇ ದಿನ ಯಾವ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅದರ ವಿಶೇಷತೆಗಳು ಏನೊಂದು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದುರ್ಗಾ ಮಾತೆಯ 3ನೇ ಶಕ್ತಿ ಅವತಾರ ಚಂದ್ರಘಂಟ ಆರಾಧನೆ. ಆಕೆಯ ಹಣೆಯ ಮೇಲೆ ಘಂಟಾಕೃತಿಯಲ್ಲಿ ಅರ್ಧಚಂದ್ರ ಇರುತ್ತಾನೆ. ಈ ಕಾರಣದಿಂದಲೇ ಚಂದ್ರಘಂಟ ಎಂದು ಸಂಬೋಧಿಸುತ್ತಾರೆ. ವರ್ಣಕಾಂತಿ ಶರೀರದಿಂದ ಕೂಡಿದ ಮಾತೆ ದಶಭುಜಗಳಿಂದ ಖಡ್ಗ, ಬಾಣ, ಗದೆ ಮುಂತಾದ ಅಸ್ತ್ರಗಳಿಂದ ಸಿಂಹವಾಹಿನಿಯಾಗಿ ಸದಾ ಯುದ್ಧಕ್ಕೆ ಹೋಗಲು ಸಿದ್ಧವಾಗಿರುವಂತೆ ದರ್ಶನ ನೀಡುತ್ತಾಳೆ. ಈಕೆಯ ಘಂಟಾನಾದಕ್ಕೆ ರಾಕ್ಷಸರು ಭಯಭೀತರಾಗುತ್ತಾರೆ. ಈ ಮಾತೆಯನ್ನು ಪೂಜಿಸುವಾಗಲೂ ಕೂಡ ಅಖಂಡ ದೀಪಾರಾಧನೆ ಮಾಡಬೇಕು. ನಮ್ಮ ಸಮಸ್ತ ಪಾಪತಾಪಗಳು ದೂರವಾಗುತ್ತವೆ. ಇನ್ನು ಈ ಮಾತೆಯನ್ನು ಪೂಜಿಸುವುದರಿಂದ ಭೂತ ಪ್ರೇತ ಬಾಧೆಗಳಿಂದ ವಿಮುಕ್ತಿ ದೊರಕುತ್ತದೆ. ಚಂದ್ರಘಂಟ ಸ್ವರೂಪ ಶಾಂತಿದಾಯಕ, ಕಲ್ಯಾಣಪ್ರದ. ಈ ದೇವಿಯನ್ನು ಪ್ರಾರ್ಥಿಸುವುದರಿಂದ ಅನಾಲೋಚಿತವಾಗಿ ಗುಪ್ತಧನವನ್ನು ಸಹ ನೀಡುವಳು. ಇನ್ನು ಈ ಶ್ಲೋಕವನ್ನು ಪಠಿಸಿ ಪೂಜಿಸಬೇಕು. ಶ್ಲೋಕವನ್ನು ಉಚ್ಚರಿಸುವಾಗ ಎಲ್ಲೂ ಸಹ ತಪ್ಪಿರಬಾರದು. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.